ಜಗನ್ನಾಥ್ ಇಲ್ಲ ಸಿಗಲ್ಲ ಸರ್, ಏನೋ ಒಂದು ರಿಪೋರ್ಟ್ ಅಲ್ಲಿ ಏನೂ ಇಲ್ಲ ಸರ್, ಅಧಿಕಾರಿಗಳು ಒಂದು ಮನೆ ಭೇಟಿ ಇಲ್ಲ ಸರ್. ಸರ್ ಅವ್ರ 3 ಜನ ಹೆಣ್ಮಕ್ಳಿದ್ದಾರೆ ಸರ್. ಸರ್ 3 ಮಂದಿ ಹೆಣ್ಮಕ್ಳು ಸಾಹೇಬ್ರು ಇಳಿತಾರೆ ಹೇಳ ಸಾಹೇಬ್ರು ಯಾಕೆ ತಲೆ ಬಿಸಿ ಮಾಡ್ಕೊಂತೀಯ? ನಾವು ಇಳಿಬೇಡ ಸರ್, ಅಣ್ಣ ಬಾ ಇಳಿ. ಇವ್ರಿ ಅಣ್ಣ ಮಕ್ಕಳು ಮಾತಾಡ್ತಿಲ್ವ ಅಲ್ಲಿ? ಹೋಟೆಲ್ ಸೈಡಿಗೆ ಜಾಸ್ತಿ ಮಾಡಿ ಸರಿ ತೆಗಿಬೇಕು ಸರ್, ರೋಡ್ ಸೈಡಿಗೆ ಜಾಸ್ತಿ ರೋಡ್ ಕ್ಲಿಯರ್ ಮಾಡಿ ಅಷ್ಟೇ ಕ್ಲಿಯರ್ ಮಾಡ್ತಿದ್ದಾರೆ ಸರ್. ಇಲ್ಲಿ ಅಲ್ಲಿ ಅಂಗಡಿ ಮದುವೆಗೆ ತೆರವು ಮಾಡಿದೆ ಸರ್. ಅಂಗಡಿ ಸೈಡ್ 3 ಜನ ಹೆಣ್ಮಕ್ಳು ಇವ್ರ ತಂದೆ ಆಕ್ಚುಲಿ ಕಾಣೆಯಾಗಿರೋದೇನಂದ್ರೆ ಈ ಮಣ್ಣಲ್ಲಿ ಇರ್ಬೋದು ಅಂತ ಅವರೆಲ್ಲ ಬರ್ತಿರ್ಲಿ. 3 ಜನ ಹೆಣ್ಮಕ್ಳು ಪಾಪ ಯಾರು ಇಲ್ಲ, ಮೇಲೆ ತಾಯಿ ಒಬ್ಬರಿದ್ದಾರೆ, ಬರ್ಲಿಕ್ಕೆ ಆಗಿಲ್ಲ. ಇರ್ಲಮ್ಮ ಈಗ ಇವ್ರ ಫ್ಯಾಮಿಲಿಗೆ ಇನ್ನೂ ದುಡ್ಡೇನು ಕೊಟ್ಟಿಲ್ಲ ಯಾರು ಬಾಡಿನೂ ಸಿಗಿಲ್ಲ ಇಮಿಡಿಯೇಟ್ ಆಗಿ ನೋಡಿ ಸರ್. ಆದಷ್ಟು ಹೋಟೆಲ್ ಸೈಡ್ ತೆಗಿಬೇಕು ಸರ್. ಓದ್ತಿದ್ದೀರಮ್ಮ, ಯಾರು ಓದ್ತಿದ್ದೀರ? ಬಿಕಾಮ್ ಆಗಿದೆ ಸರ್, ಮಾಡಿದೀಯ? ಇವಳು PUC ಆಗಿದೆ, ಇವಳು ಬಿಕಾಮ್ ಮಾಡಿದ್ದಾಳೆ ಸರ್. ಬಿಕಾಮ್ ಆಗಿದೆಯಾ? ಇದು ನನಗೆ ಕೆಲಸ ಕೊಡಿಸ್ತೀನಿ. ಆಮೇಲೆ ನಿಮ್ಗೆ ಬಾಡಿ ಸಿಗದೆ ದುಡ್ಡು ಕೊಡಕ್ ಬರಲ್ಲ, ಸ್ವಲ್ಪ ಸಮಸ್ಯೆ ಇದೆ. ಹುಡುಕ್ತಾ ಇಬ್ಬರಿಗೆ ಏನಾದ್ರು ಉಳಿಸಿ ಬಾಡಿ ಕೊಡಿ ಅಂತ ಹೋಟೆಲ್ ಏನಿತ್ತಲ್ಲ ಸರ್, ಅಲ್ಲಿ ತೆಗಿಲಿಲ್ಲ ಮಣ್ಣು ತೆಗಿಲಿಲ್ಲ. ಒಳ್ಳೆ ಸೈಡ್ ಇರೋದೆಲ್ಲ ಅದಕ್ಕೆ ಇಬ್ಬರು ಕೆಲಸ ಕೊಡಿಸ್ತೀನಿ ಇಬ್ಬರಿಗೂ ತಲೆಗೆಡಿಸ್ಬಿಟ್ಟೆ. ಆಮೇಲೆ ಪರಿಹಾರನೂ ಕೊಡ್ತಾರಮ್ಮ. ಏನ್ ಮಾಡ್ತೀವಿ ಈಗ? ಟ್ರೈ ಮಾಡ್ತಾರೆ, ಬಾಡಿ ಟ್ರೈ ಮಾಡ್ತಿದ್ದಾರೆ. 1 ದಿವಸ 2 ದಿವಸ ಆಗ್ಬೋದು ಸರ್. ಇದು ಹೋಟೆಲ್ ಸೈಡಿಗೆ ತೆಗಿಬೇಕು ಸರ್. ಅಂದ್ರೆ ಸರ್ ಈಗ ಸರ್ 5 ದಿವಸ ಆಯ್ತು, ಹೊಟ್ಟೆಗೆ ಒಂದು ಏನು ಸರಿಯಾಗಿಲ್ಲ. ಬೆಳಿಗ್ಗೆ ಸಂಜೆವರೆಗೆ ಸಿಗ್ತದೆ ಹೇಳ್ಕೊಂಡು ಇದು ಮಾಡ್ತಿರೋದು ಸರ್. ಅದಕ್ಕಾಗಿ ಆದಷ್ಟು ಈ ಕಡೆನೆ ತೆಗಿಸಿ. ಮನೆ ಹೋಗೋ ದಾರಿನೂ ಸರಿ ಇಲ್ಲ ಸರ್. ಆ ತರ ವ್ಯವಸ್ಥೆ ಮಾಡ್ಕೊಡ್ತಾರೆ. DC ಅವರು ಮಾಡ್ಕೊಡ್ತಾರಮ್ಮ. ಇಬ್ಬರಿಗೂ ಕೆಲಸ ಕೊಡಿಸ್ತೀನಿ. ಆಮೇಲೆ ಪರಿಹಾರ ಬಾಡಿ ಹುಡುಕ್ತಿದಾರಲ್ಲ, ಅವ್ರು ಈವನ್ ನೀರಲ್ಲೂ ಟ್ರೈ ಮಾಡ್ತಿದ್ದಾರೆ. 4 ಬೋಟ್ಗಳಿಂದ ಓಡಾಡ್ತಾನೆ ಇದ್ದಾರೆ, ಇದು ನೋಡಿಸ್ತಿದ್ದಾರೆ. ಕೆಲಸ ಅಂತೂ ಮಾಡ್ತಿದ್ದಾರೆ. ಸ್ವಲ್ಪ ಡಿಲೇ ಆಗಿದೆ. ಧೈರ್ಯ ತಗೋಬೇಕು. ನಾನು ನಿಮ್ಗಳಿಗೂ ಕೆಲಸ ಕೊಡಿಸ್ತೀನಿ. ಗೊತ್ತಾಯ್ತು ಯಾರಿಗಾಗಲಿ ಅಂದ್ರೆ ಎಲ್ಲ ಮಕ್ಕಳಿಗೂ ಇದ್ದೇ ಇರುತ್ತೆ. ಧೈರ್ಯ ಇರ್ತದಮ್ಮ. ನಮ್ಮಿಬ್ಬರಿಗೂ ಜೀವನಕ್ಕೆ ಆಧಾರ ಮಾಡ್ಕೊಡ್ತೀವಿ. ನಮ್ಮ ವಿರೋಧ ನಾಯಕರು ಇದ್ದಾರೆ, ಹೇಳಿರ್ತೀನಿ. ನಿಮ್ಮಿಬ್ಬರು ರೆಸ್ಯೂಮ್ ಕೊಡಿ, ಕೆಲಸ ಕೊಡಿಸ್ತೀನಿ.